ನಮಸ್ಕಾರ ರೀ. ನಾನು ನಿಮ್ಮ ಸಿರಿಮನೆ ಕಿಚನಿಂದ ಮಾತಾಡಕತ್ತೀನಿ ರೀ. ಇವತ್ತಿನ ಸ್ಪೆಷಲ್ ಏನಂದ್ರೆ ಸಬ್ಬಕ್ಕಿ ತಾಲಿಪಟ್ಟು ಮಾಡಾಕತ್ತೀನಿ ರೀ. ಅದಕ್ಕೆ ನೋಡಿರಿ, ಮೊದಲೇ ತೊಳೆದಿಟ್ಕೊಂಡಿರೋಂಥ ಸಬ್ಬಸ್ಕಿನ ಸಣ್ಣಗೆ ಕೊಯ್ಕೋಬೇಕು ರೀ. ಆಮೇಲೆ ಹಸಿ ಉಳ್ಳಾಗಡ್ಡಿ ಅಂತೀವಲ್ರಿ, ನಮ್ಮ ಕಡೆ ಅಂತೀವಲ್ರಿ ತಪ್ಪಲು ಉಳ್ಳಾಗಡ್ಡಿ, ಅದನ್ನ ಸ್ವಲ್ಪ ಸಣ್ಣಗೆ ಕೊಯ್ದಿಟ್ಕೋಬೇಕು ರೀ. ಈಗ ಒಂದು ಮಿಕ್ಸಿ ಬೌಲಿಗೆ ರೀ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು ರೀ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಲ್ಲನೂ ಹಾಕೋಬೇಕು ನೋಡಿರಿ. ನಾನು ಒಂದೊಂದೇ ಹಾಕೊಳತ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು, ಅಂದ್ರೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ, ಪುದೀನ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ನಡಿತೈತೆ ರೀ. ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಇರಲಿ ಅಂತೇಳಿ ಇನ್ನೊಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕೊಳತ್ತೀನಿ ರೀ. ಒಂದೆರಡು ಪಳಕ್ ಬೆಳ್ಳುಳ್ಳಿ ಹಾಕೋಬೇಕು ರೀ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈಗ ನೋಡಿ ಈ ಥರ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ರೀ. ಆಮೇಲೆ ರೀ ಒಂದು ಪರಾತೊಳಗೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕೋಬೇಕು ರೀ. ಅಂದ್ರೆ ಒಂದು ಬಟ್ಲು ಹಾಕೊಂಡ್ರೆ ನಡಿತೈತೆ ರೀ. ಅದ್ರ ತಕ್ಕನಂಗೆ ಆಮೇಲೆ ಒಂದು ಬಟ್ಲು ಗೋಧಿ ಹಿಟ್ಟು ಹಾಕೋಬೇಕು ರೀ. ನೋಡಿ ನಾನು ಅಳತೆ ಮಾಡಿ ತೋರ್ಸಾಕತ್ತೀನಿ ರೀ ನಿಮಗೆ. ಅಂದರೆ ಜೋಳದ ಹಿಟ್ಟು ಅದು ಸ್ವಲ್ಪ ಇದನ್ನಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕಿನ ಅಷ್ಟೇ. ಒಂದು ಅರ್ಧ ಬಟ್ಲು ಕಡ್ಲೆ ಹಿಟ್ಟು ರೀ. ಅವೆರಡು ಒಂದೊಂದು ಬಟ್ಲು ಹಾಕ್ಕೊಂಡ್ರೆ ಇದೊಂದು ಅರ್ಧ ಬಟ್ಲು ಹಾಕ್ಕೊಂಡ್ರೆ ಸದ್ಯಕ್ಕೆ ನಡಿತೈತೆ ರೀ. ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳತ್ತೀನಿ ರೀ ಹಿಟ್ಟೊಳಗೆ. ನಾ ಈಗಾಗಲೇ ಹಸಿಮೆಣ್ಸಿನ್ಕಾಯ್ದಾಗ ಹಾಕ್ಕೊಂಡಿದ್ದಲ್ಲ ರೀ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡೀನಿ ರೀ. ಈಗ ಸ್ವಲ್ಪ ಕೆಂಪು ಖಾರದ ಪುಡಿ ರೀ, ಸ್ವಲ್ಪ ಜೀರಿಗೆ ಹಾಕೊಳತ್ತೀನಿ ನೋಡಿರಿ. ಆಮೇಲೆ ಸ್ವಲ್ಪ ಇದಕ್ಕಿರ್ಲಿ ಅಂತ ಕಲರಿಗೆ ಚಂದ ಅಲ್ಲ ಅಂತೇಳಿ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳಕತ್ತೀನಿ ರೀ. ಈಗ ಸ್ವಲ್ಪ ಮ್ಯಾಗ ನೋಡಿ ಅಜ್ವಾನ ಯಾಕಂದ್ರೆ ನಾವು ಕಡ್ಲೆ ಹಿಟ್ಟು ಹಾಕಾಕತ್ತೀವಿ, ಸ್ವಲ್ಪ ಅಜ್ವಾನಿದ್ರೆ ಒಂಥರ ಭಾರಿ ಟೇಸ್ಟೇ ಬೇರೆ ಕೊಡ್ತೈತೆ ನೋಡಿರಿ. ಈಗ ಇಷ್ಟು ಚೆಂದಾಗೆ ಕಲ್ಸ್ಕೊಬೇಕು ರೀ, ಎಲ್ಲ ಹಿಟ್ಟೊಳಗೆ ಮಿಕ್ಸ್ ಆಗಂಗೆ. ನೋಡಿರಿ ನಾನು ಹೆಂಗೆ ಕಲ್ಸ್ಕೊಳಕತ್ತೀನಿ. ಚೆಂದಾಗೆ ಒಂದು ಗಂಟಿಲ್ಲಾರ್ದಂಗೆ ಇದಿಲ್ಲಾರ್ದಂಗೆ ಚೆಂದಾಗೆ ಹೊಡ್ಕೋಬೇಕು ರೀ ಎಲ್ಲನೂ. ನೋಡಿರಿ ನಾನು ಹೆಂಗೆ ಕಲ್ಸ್ಕೊಳತ್ತೀನಿ, ಹಂಗೆ ಚೆಂದಾಗೆ ನೀವು ಕಲ್ಸ್ಕೋಬೇಕು ರೀ. ಮನ್ಯಾಗ ಮಾಡಿ ನೋಡಿರಿ, ಮಕ್ಕಳು ಹೊಳ್ಳೊಳ್ಳೆ ಅದನ್ನೇ ಬೇಕಂತಾರೆ. ಈಗ ಒಂದು 3-4 ಟೇಬಲ್ ಸ್ಪೂನಷ್ಟು ಟೀ ಸ್ಪೂನಷ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ರೀ. ಅಂದ್ರೆ ಸಾಫ್ಟಾಗಿ ಚೆಂದಾಗೆ ಮೆತ್ತಗೆ ಆತಾವ್ರಿ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಹಾಕೋರಿ ಬಾಯಾಗ ತಿನ್ನೋಕೆ. ಒಂದು ಸತಿ ಮಾಡಿ ನೋಡಲೇಬೇಕಾದ್ರೆ ಹೊಸ ಟ್ರೈ ಮಾಡತ್ತೆ. ಸಬ್ಬಸ್ಗೆ ಹಾಕಿ ನೋಡಿರಿ, ಅದೊಂಥರ ಟೇಸ್ಟ್ ಬೇರೆನೇ ಕೊಡ್ತೈತ್ರಿ. ನೋಡಿರಿ ಹಿಂಗೆಲ್ಲ ಎಣ್ಣೆ ಇಷ್ಟು ಅದ್ರೊಳಗೆ ಚೆಂದಾಗಿ ಮಿಕ್ಸ್ ಆಗಂಗೆ ಚೆಂದಾಗಿ ಕಲ್ಸ್ಕೊಬೇಕು ರೀ. ಈಗ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಳಕತ್ತೀನಿ ರೀ. ಈಗ ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆಗಳೇ ತಪ್ಪಲು ಉಳ್ಳಾಗಡ್ಡಿ ಅಂತೀವಲ್ಲ ನಾವು, ಅಂದ್ರೆ ಹಸಿ ಉಳ್ಳಾಗಡ್ಡಿ ತಪ್ಪಲ, ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ. ಅದೊಂಥರ ಟೇಸ್ಟೇ ಬೇರೆ ಕೊಡ್ತೈತೆ ರೀ. ನಾವು ಹಸಿ ನಮ್ಮ ಕಡೆ ದಪಾಟಿ ಅಂತೀವಿ ನಾವು ಇದಕ್ಕೆ, ಈ ಥರ ಎಲ್ಲ ಹಾಕಿ ಮಾಡಿದಾಗ. ಬಟ್ ಸಬ್ಬಸ್ಗೆ ಅವರು ಹಾಕಂಗಿಲ್ಲ ರೀ. ಈ ಸಬ್ಬಸ್ಗೆ ಹಾಕಿದ್ರೆ ಟೇಸ್ಟ್ ಮಾತ್ರ ಭಾರಿ ಕೊಡ್ತೈತೆ ರೀ. ಯಾಕಂದ್ರೆ ನೀವು ಒಂದು ಸತಿ ಹಾಕಿ ಟ್ರೈ ಮಾಡಿ ನೋಡಿರಿ, ಭಾರಿ ಅಂದ್ರೆ ಭಾರಿ ಇರ್ತೈತೆ ರೀ. ಒಂದು ಸತಿ ನೀವು ಮನ್ಯಾಗ ಮಾಡಲೇಬೇಕು ರೀ, ಇದನ್ನ ನಂತರ ಮಿಸ್ ಮಾಡಂಗೆ ಇಲ್ಲ ರೀ. ನೋಡಿರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಕಲ್ಸ್ಕೋಬೇಕು ರೀ. ಈಗ ನೆಕ್ಸ್ಟ್ ನಾವು ಆಗಲೇ ರುಬ್ಬಿಟ್ಟಿದ್ವಲ್ಲ ರೀ ಹಸಿ ಮೆಣ್ಸಿನ್ಕಾಯಿ ಇದನ್ನು ರೀ ಪುದೀನ ಅದೆಲ್ಲ ಹಾಕಿ ಸ್ವಲ್ಪ ರಸ ಹಾಕೋಬೇಕು ರೀ. ಸ್ವಲ್ಪ ಅದ್ರಾಗೆ ಅಳಾಡಿಸಿ ನೀರು ಮಿಕ್ಸಿ ಬೌಲ್ನಾಗ ಹಾಕಿ ಅದೇಷ್ಟು ಅಳಾಡಿಸಿ ಹಾಕೋರಿ. ಎಲ್ಲ ಇಷ್ಟು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿ ಒಂದು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಹಾಕ್ಬೇಕು ನೋಡಿರಿ. ಆ ಥರ ಚೆಂದಾಗಿ ಎಲ್ಲ ಮಿಕ್ಸ್ ಆಗಂಗೆ ಇಷ್ಟು ಕಲಿಸ್ಕೋಬೇಕು ರೀ. ನೋಡ್ರಿ ನಾ ಹೆಂಗೆ ಕಲಿಸ್ಕೊಳತ್ತೀನಿ ಇಟ್ಟು ಒಂದು ಗಂಟಿಲ್ಲದಂಗೆ. ನೋಡಿರಿ ಈ ಥರ ಕಲಿಸಿಟ್ರೆ ಮುಗೀತು ರೀ. ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಅದಕ್ಕೆ ಇಷ್ಟು ಸವ್ರಿ ಚೆಂದಾಗಿ ಇಟ್ಟು ಎಣ್ಣೆ ಸವ್ರ್ಕೋಬೇಕು ರೀ. ಕಲಿಸಿ ಒಂದು 20 ನಿಮಿಷ ಅದು ನೆನೆ ಇಟ್ಟರೆ ಸಾಕ್ರಿ. ಒಂದು ಪ್ಲೇಟ್ ಈ ಥರ ಮುಚ್ಚಿ ಒಂದು 20 ನಿಮಿಷ ನೆನೆಯಾಕೆ ಬಿಟ್ಬಿಡೋಣ್ರಿ. ಅದನ್ನು ನೆನೆದಾದ್ಮೇಲೆ ಸ್ವಲ್ಪ ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ನಾದ್ಕೊಳ್ಳೋಣ್ರಿ. ಈ ಥರ ಚೆಂದ ಕಲಿಸ್ಕೊಂಡ್ರೆ ಮತ್ತೆಲ್ಲ ಚೆಂದ ಕಲಿತೈತ್ರಿ. ಇಲ್ಲಿ ನಾನು ಅಂದ್ರೆ ನೀವು ರವಾದ ಪಾಕಿಟ ಇಲ್ಲ ತಗಡ ಮೇಲೆ ಮಾಡ್ಕೊಬೋದ್ರಿ. ನೀವು ಯಾವ್ದಾರು ಒಂದು ಬ್ಯಾಂಗಡಿ ತೊಗೊಂಡ್ರು ನಡಿತೈತ್ರಿ. ನಾನು ಇಲ್ಲೊಂದು ರವಾದ ಪ್ಯಾಕೆಟ್ ಚೆಂದ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಅದ್ರ ಮ್ಯಾಗ ಸ್ವಲ್ಪ ಎಣ್ಣೆ ಇಲ್ಲ ನೀರು ಹಚ್ಚಿ ಈ ಥರ ಒಂದು ಸಣ್ಣದ ಉಂಡೆ ತೊಗೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಈ ಥರ ಕೈಯಿಂದನೇ ತಟ್ಕೋಬೋದು ರೀ. ನೋಡ್ರಿ ಹೆಂಗೆ ತಟ್ಟಾತೀನಿ ಹಂಗೆ. ಸ್ವಲ್ಪ ಹಾಳಿ ದಿಪ್ಪಂದೇ ತೊಗೊರಿ ಚೆಂದ ಅನ್ನಿಸ್ತೈತಿ. ಅಂದ್ರೆ ಮಾಡೋಕ್ಕೂ ಸ್ವಲ್ಪ ಚೆಂದಾಗಿ ಹಾಕಕ್ಕೆ ಸ್ವಲ್ಪ ಚಲೋ ಆಕೈತಿ ರೀ ನಿಮ್ಗೆ. ಈಗ ಸ್ವಲ್ಪ ಹಂಚತ್ರ ಇಲ್ಲಿ ಮೊದಲೇ ಕಾಯಕ್ಕೆ ಇಟ್ಟಿದೆ ರೀ. ಸ್ವಲ್ಪ ಹಂಚಿ ಮೇಲೆ ಎಣ್ಣೆ ಹಾಕಿ ಈಗ ನೋಡಿರಿ ಆ ದಪಾಟಿನ ಸ್ವಲ್ಪ ಹಾಕ್ಬೇಕು ರೀ. ಹಾಕಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಡ್ಬೇಕು ರೀ. ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾದ್ರೆ ನೀವು ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿದ್ರೆ ಚಲೋ ನೋಡಿರಿ. ಈ ಥರ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬಿಡ್ಬೇಕು ರೀ. ಸ್ವಲ್ಪ ಲೋ ಫ್ಲೇಮ್ನಾಗೆ ಇಟ್ಕೆನ ಬೇಯಿಸ್ಕೋಬೇಕು ರೀ. ಯಾಕಂದ್ರೆ ಜೋರು ಇಟ್ಟೋದಕ್ಕೋರು ಜಲ್ದಿನೇ ಹೊತ್ತದಂಗಾಗಿ ಒಳಗಿನ ಹಿಟ್ಟು ಸಲಕ್ಕೆ ಚೆಂದಾಗಿ ಬೇಯ್ದು ನೋಡಿರಿ ಎಷ್ಟು ಚೆಂದ ಬರ್ತೈತೆ ರೀ. ಈಗ ಜಲ್ದಿ ಹೊತ್ತಿದ್ದಿಲ್ಲ, ಯಾಕಂದ್ರೆ ಸಣ್ಣ ಲೋ ಫ್ಲೇಮ್ನಾಗೆ ಇಟ್ಟು ಬೇಯಿಸೀನಿ ರೀ. ನೋಡಿ ಎಷ್ಟು ಚೆಂದ ಕಾಣತೈತೆ ರೀ. ಭಾರಿ ಅಂದ್ರೆ ಭಾರಿ ಇರ್ತೈತೆ ರೀ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನನ್ನ ವಿಡಿಯೋಕ್ಕೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಚೆಂದಾಗಿ ಲೋ ಫ್ಲೇಮ್ನಾಗಿಟ್ಟು ಬೇಯಿಸ್ಕೋಬೇಕು. ಇನ್ನೊಂದು ಸತಿ ಹಿಂಗೆ ತಿರುವಿ ಹಾಕೋರಿ. 2 ಸೈಡ್ ಸ್ವಲ್ಪ ಒತ್ತಿ ಬೇಯಿಸ್ಕೋರಿ.
ಟೇಸ್ಟ್ ಮಾತ್ರ ಭಾರಿ ಅಂದ್ರೆ ಭಾರಿ ಅಲ್ಟಿಮೇಟ್ ಆಕದ್ರಿ. ನೀವು ಒಂದ್ಸತಿ ಹುಡುಗರಿಗೆ ಮಾಡಿಕೊಟ್ರೆ ತಿಕ್ಕೋರಿ ಮತ್ತು ಹೊಳ್ಳೊಳ್ಳಿ ಮಾಡಿಕೊಡ್ರಿ ಅಂತ ನಿಮಗೆ ಕೇಳ್ತಾನೆ ಇರ್ತಾರೆ ಹಾಗೆ. ನೋಡಿರಿ ಎಷ್ಟು ಚಂದ ಬೈದದ್ದು ನೋಡಿರಿ. ಅದ್ರ ಜೊತೆ ಸ್ವಲ್ಪ ಮೊಸರು ಹಚ್ಕೊಂಡು ಒಂದೆರಡು ಉಳ್ಳಾಗಡ್ಡಿ ಇಟ್ಕೊಂಡು ತಿಂದ್ರಂತ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತದೆ ರೀ. ಥ್ಯಾಂಕ್ ಯು ರೀ.